ಮುತ್ತಿನ ಹಾರ ಇದು ಕೇವಲ ಒಂದು ಆಭರಣವಲ್ಲ. ಪ್ರಾರ್ಥನಾ ಹೇಳಲು ಸಿದ್ಧಳಿದ್ದಳು. ಪ್ರಸಾದ್ ಕೇಳಲು ಸಿದ್ಧನಿರಲಿಲ್ಲ. ಪ್ರೇಮ ನಿವೇದನೆಯ ಮುಂಚೆಯೇ ಮುರಿದು ಬಿದ್ದಿದೆ ಪ್ರೇಮ. 2 ವರ್ಷದ ನೋವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರ್ಥನಾ ಹೊಸ ಬದುಕಿಗೆ ಹೆಜ್ಜೆ ಹಾಕಿದ್ದಾಳೆ. ಆದರೆ ಪ್ರೀತಿ ಇಲ್ಲದ ಮದುವೆ ಫಲಿಸುತ್ತಾ? ಸಂದೀಪ್ನ ತಂಗಿ ರಾಗಿಣಿ ಪ್ರಾರ್ಥನಾಳ ಆತ್ಮೀಯ ಗೆಳತಿ. ಸತ್ಯವನ್ನು ಬಯಲು ಮಾಡಿದಾಗ ವಿಧಿಯ ಆಟ ಬದಲಾಗುತ್ತದೆ. ಈ ತ್ಯಾಗ, ರಹಸ್ಯ ಮತ್ತು ಕಷ್ಟಗಳ ಪರೀಕ್ಷೆಯಲ್ಲಿ ಪ್ರಾರ್ಥನಾ ಮತ್ತು ಪ್ರಸಾದ್ ಮತ್ತೆ ಒಂದಾಗುತ್ತಾರೆಯೇ, ಅಥವಾ ಸಂದೀಪ್ಗೆ ಅವನ ನಿಜವಾದ ಪ್ರೀತಿ ದೊರೆಯುತ್ತದೆಯೇ? ಮುತ್ತಿನ ಹಾರ ಯಾರ ಪಾಲಾಗುತ್ತದೆ? ಪೂರ್ತಿ ಕಥೆಯನ್ನು ಕೇಳಿ ನಿಮ್ಮ ಪ್ರೀತಿಯ ಕಥಾಲೋಕ ಒರಿಜಿನಲ್ಸ್ ಚಾನೆಲಲ್ಲಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.